ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಶ್ರೀಲಂಕಾ ತಲುಪಿದೆ. ಭಾರತ ತಂಡ ಆಗಸ್ಟ್ 7ರಿಂದ 9ರವರೆಗೆ ಕೊಲಂಬೋದಲ್ಲಿ ಶ್ರೀಲಂಕಾ 11 ವಿರುದ್ಧ 3 ದಿನಗಳ ಅಭ್ಯಾಸ ಪಂದ್ಯದೊಂದಿಗೆ ತನ್ನ ಸಿದ್ಧತೆಯನ್ನು ಶುರು ಮಾಡಲಿದೆ. ಮೊದಲ ಟೆಸ್ಟ್ ಪಂದ್ಯ ಆಗಸ್ಟ್ 15ರಿಂದ 19ರವರೆಗೆ ಗಾಲಿಯಲ್ಲಿ ನಡೆದರೆ ಅನಂತರ ಆಗಸ್ಟ್ 23ರಿಂದ 27ರವರೆಗೆ 2ನೇ ಟೆಸ್ಟ್ ಪಂದ್ಯ ಕೊಲಂಬೋದಲ್ಲಿ ನಡೆಯಲಿದೆ. ಶ್ರೀಲಂಕಾ ಟೆಸ್ಟ್ ಸರಣಿ ಮಾಡು ಇಲ್ಲವೇ ಮಡಿ ಪಂದ್ಯವಾಗಲಿದ್ದು ಗೆಲ್ಲಲೇಬೇಕಾದಂಥ ಒತ್ತಡಕ್ಕೆ ಟೀಂ ಇಂಡಿಯಾ ಹಾಗೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಸಿಲುಕಿದ್ದಾರೆ. WTC ಪಾಯಿಂಟ್ಸ್ ಪಟ್ಟಿಯಲ್ಲಿ ಉಳಿಯಬೇಕಾದ್ರೆ 9 ಪಂದ್ಯಗಳಲ್ಲಿ 7ರಿಂದ 8 ಪಂದ್ಯಗಳನ್ನು ಗೆಲ್ಲಬೇಕು. ಅಂದರೆ ಈ ಪೀರಿಯಡ್ನಲ್ಲಿ ನೆಕ್ಸ್ಟ್ ಬರುವಂಥ ಪಂದ್ಯಗಳ ಪೈಕಿ 1 ಪಂದ್ಯವನ್ನು ಸೋತರೂ ಕೂಡ ಟೀಂ ಇಂಡಿಯಾ ಒತ್ತಡಕ್ಕೆ ಸಿಲುಕಲಿದೆ. ಹಾಗೆ ಸತತ ಸೋಲುಗಳಿಂದ ಕಂಗೆಟ್ಟಿರುವಂಥ ಗೌತಮ್ ಗಂಭೀರ್ಗೆ ಕೋಚ್ ಹುದ್ದೆಯನ್ನು ಉಳಿಸಿಕೊಳ್ಳಬೇಕಾದ್ರೆ ಲಂಕಾ ಸರಣಿಯನ್ನು ಗೆಲ್ಲಲೇಬೇಕಿದೆ. ಒಂದು ವೇಳೆ ಸೋತ್ರೆ ಟೆಸ್ಟ್ ಕೋಚ್ಗೆ ಹೊಸಬರನ್ನು ಹುಡುಕುವಂಥ ಸಾಧ್ಯತೆ ಕೂಡ ಇದೆ. ಕುಲ್ದೀಪ್ ಯಾದವ್ ಹಾಗೆ ಮೊಹಮ್ಮದ್ ಸಿರಾಜ್ ಅವರಿಗೆ ಅವಕಾಶ ನೀಡದಿರುವ ಕುರಿತು ಮಾಜಿ ಆಟಗಾರ ಮೊಹಮ್ಮದ್ ಕೈಫ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಮುಖ ಬೌಲರ್ಗಳ ಅನುಪಸ್ಥಿತಿಯಲ್ಲೂ ಕೂಡ ಕುಲ್ದೀಪ್ ಅವರನ್ನು ಆಡಿಸದಿರೋಕೆ ಕಾರಣವೇನು ಅನ್ನೋದನ್ನ ಮುಂಬರುವ ಪರಾಮರ್ಶೆ ಸಭೆಯಲ್ಲಿ ಬಿಸಿಸಿಐನ ಉನ್ನತ ಮಂಡಳಿಯು ಗಂಭೀರ್ ಅವರನ್ನ ನೇರವಾಗಿ ಪ್ರಶ್ನೆ ಮಾಡಬೇಕು ಎಂದಿದ್ದಾರೆ. ರವಿಶಾಸ್ತ್ರಿ ಅವರೇ ನನ್ನ ನೆಚ್ಚಿನ ಆಲ್ ಟೈಮ್ ಕೋಚ್ ಎಂದು ಮೊಹಮ್ಮದ್ ಶಮಿ ಹೇಳಿದ್ದಾರೆ. ತರಬೇತುದಾರರನ್ನ ಹೋಲಿಸುವುದು ಕೊಂಚ ಕಷ್ಟ. ನಾನು ಗೌತಮ್ ಗಂಭೀರ್ ಅವರ ಅಡಿಯಲ್ಲಿ ಹೆಚ್ಚು ಪಂದ್ಯಗಳನ್ನು ಆಡಿಲ್ಲ. ರಾಹುಲ್ ಬಾಯ್, ಅನಿಲ್ ಬಾಯ್ ಜೊತೆಗೆ ಒಳ್ಳೆಯ ಸಮಯ ಕಳೆದಿದ್ದೇನೆ. ಆದರೆ ಈ 4ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದರೆ ನಾನು ರವಿಭಾಯ್ ಅವರನ್ನ ಆಯ್ಕೆ ಮಾಡುತ್ತೇನೆ ಎಂದಿದ್ದಾರೆ. ತನಗೆ ಬಂದ ಕೋಚ್ ಆಫರ್ ತಿರಸ್ಕಾರ ಮಾಡಿದ್ದೇಕೆ ಅಂತ ವೀರೇಂದ್ರ ಸೆಹ್ವಾಗ್ ರಿವೀಲ್ ಮಾಡಿದ್ದಾರೆ. ಟೀಂ ಇಂಡಿಯಾ ಕೋಚ್ ಆಗುವಂತ ಆಫರ್ ಬಂದಾಗ ನಾನು ಹೌದು ಅಥವಾ ಇಲ್ಲ ಎಂದು ಹೇಳಿಲ್ಲ. ನಾನು ಹೆಡ್ ಕೋಚ್ ಆಗಬೇಕು ಅಂದರೆ ನನ್ನ ಆಯ್ಕೆಯ ಬ್ಯಾಟಿಂಗ್ ಕೋಚ್, ಬೌಲಿಂಗ್ ಕೋಚ್, ಫೀಲ್ಡಿಂಗ್ ಕೋಚ್ ಹಾಗೆ ಫಿಸಿಯೋ ಹಾಗೆ ಇತರ ಸಹಾಯಕರು ನಾನು ಸೆಲೆಕ್ಟ್ ಮಾಡಿದವರೇ ಆಗಿರಬೇಕು ಎಂದಿದ್ದೆ. ಆದರೆ ಬಿಸಿಸಿಐ ಇದನ್ನ ಒಪ್ಪಲಿಲ್ಲ. ಹೀಗಾಗಿ ನಾನು ಆ ಪ್ರಸ್ತಾಪವನ್ನ ತಿರಸ್ಕರಿಸಿದೆ ಎಂದು ಸೆಹ್ವಾಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಸಿಟ್ಟಿನಿಂದ ಒದ್ದಂತ ಬಾಲ್ ವಿಕೆಟ್ಗೆ ಬಡಿದು ಪಂದ್ಯವೇ ಟೈ ಆಗಿರುವಂತ ವಿಚಿತ್ರ ಘಟನೆ ನಡೆದಿದೆ. ಡೆಲ್ಲಿ ವಾರಿಯರ್ಸ್ಗೆ ಗೆಲ್ಲೋಕೆ 1 ಬಾಲ್ಗೆ 1 ರನ್ ಬೇಕಿತ್ತು. ಕೊನೆಯ ಬಾಲಲ್ಲಿ ಬ್ಯಾಟರ್ ಪ್ರಥಮ್ ಸಲೂಜಾ ಚೆಂಡನ್ನ ಮಿಡ್ ಆಫ್ ಕಡೆಗೆ ಹೊಡೆದ್ರು. ನ್ಯೂ ಡೆಲ್ಲಿ ಟೈಗರ್ಸ್ ನಾಯಕ ಹಿಮ್ಮತ್ ಸಿಂಗ್ ಓಡಿ ಬಂದು ಚೆಂಡನ್ನ ಹಿಡಿಯೋಕೆ ಪ್ರಯತ್ನ ಪಟ್ಟರು ಕೂಡ ಮಿಸ್ಫೀಲ್ಡ್ ಆಗಿ ಚೆಂಡು ಜಾರಿತ್ತು. ಈ ವೇಳೆ ಹತಾಶೆಯಿಂದ ಹಿಮ್ಮತ್ ಸಿಂಗ್ ಒದ್ದಂತ ಚೆಂಡು ನೇರವಾಗಿ ಹೋಗಿ ನಾನ್ ಸ್ಟ್ರೈಕರ್ ಎಂಡ್ನ ವಿಕೆಟ್ಗೆ ಬಡಿದಿದೆ. ಈ ವೇಳೆ ಬ್ಯಾಟರ್ ಕ್ರೀಸ್ನಿಂದ ಬಹಳ ದೂರವಿದ್ದ ಕಾರಣ ರನ್ಔಟ್ ಆದ್ರು. ಹೀಗಾಗಿ ಈ ಪಂದ್ಯ ಟೈ ಆಯಿತು. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆಸ್ಟ್ರೇಲಿಯಾ ತಂಡದ ಮಾಜಿ ವೇಗಿ ಬ್ರೆಟ್ಲಿ ಪ್ರೀತಿ ಜಿಂಟಾ ಜೊತೆಗಿನ ಸಂಬಂಧದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ನಾನು ಪಂಜಾಬ್ ತಂಡದ ಜೊತೆ IPL ಆಡ್ತಾ ಇದ್ದಾಗ ನನ್ನ ಮತ್ತೆ ಪ್ರೀತಿ ನಡುವೆ ಸಂಬಂಧ ಇದೇನು ಅಂತ ಊಹಾಪೋಹಗಳಿದ್ವು. ಆದರೆ ನಾನು ಪ್ರೀತಿ ಜಿಂಟಾ ಆಗಲಿ ನಾನಾಗಲಿ ಯಾವುದೇ ಬಾಲಿವುಡ್ ನಟಿಯೊಂದಿಗೆ ಎಂದಿಗೂ ಕೂಡ ಡೇಟಿಂಗ್ ಮಾಡಿಲ್ಲ. ಪ್ರೀತಿ ಇನ್ನೂ ಕೂಡ ಉತ್ತಮ ಸ್ನೇಹಿತರು. ಹಾಗೆ ಅವರನ್ನ ತುಂಬಾ ಗೌರವಿಸ್ತೇನೆ ಎಂದಿದ್ದಾರೆ. ಲಂಕಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತ್ಯಂತ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಮ್ಯಾಚ್ ಫಿಕ್ಸಿಂಗ್ ಆರೋಪ ಹಾಗೆ ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸಿದ್ದ ಜಾಫ್ನಾ ಫ್ರಾಂಚೈಸಿಯನ್ನ ಭಾರತದ ಮಾಜಿ ವೇಗಿ ಜಹೀರ್ ಖಾನ್ ಖರೀದಿ ಮಾಡಿದ್ದಾರೆ. ಜಹೀರ್ ಖಾನ್ ಅವರ ಒಡೆತನದ ಆಂಕರ್ ಸ್ಪೋರ್ಟ್ಸ್ AB ಸಂಸ್ಥೆಯು ಜಾಫ್ನಾ ತಂಡದ ಹೊಸ ಮಾಲೀಕತ್ವವನ್ನು ಪಡೆದುಕೊಂಡಿದೆ. ತಂಡಕ್ಕೆ ಈಗ ಆಂಕರ್ ಜಾಫ್ನಾ ಕಿಂಗ್ಸ್ ಎಂದು ಮರುನಾಮಕರಣ ಮಾಡಲಾಗಿದೆ. ಪಾಕಿಸ್ತಾನ ಟೆಸ್ಟ್ ತಂಡದ ನಾಯಕ ಬಾಬರ್ ಅಜಂ ವಿಶ್ವ ದಾಖಲೆ ಬರೆದಿದ್ದಾರೆ. ಟ್ರಿನಿಡಾಡ್ನಲ್ಲಿ ನಡೀತಾ ಇರುವಂತಹ ವೆಸ್ಟ್ ಇಂಡೀಸ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 88 ರನ್ ಬಾರಿಸಿದ್ರು. ಈ 88 ರನ್ಗಳೊಂದಿಗೆ ಬಾಬರ್ ಟೆಸ್ಟ್ ಕ್ರಿಕೆಟ್ನಲ್ಲಿ 4,500 ರನ್ಗಳ ಗಡಿ ದಾಟಿದ್ದಾರೆ. ಈ ಮೂಲಕ 3 ಸ್ವರೂಪಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 4,500+ ರನ್ಗಳನ್ನು ಕಲೆ ಹಾಕಿದಂತ ವಿಶ್ವದ ಮೊದಲ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮಾಜಿ ನಾಯಕ ಬೆನ್ ಸ್ಟೋಕ್ಸ್ ಇತ್ತೀಚೆಗೆ ನೀಡಿದಂತ ಸಂದರ್ಶನವೊಂದರಲ್ಲಿ ಟೆಸ್ಟ್ ತಂಡದ ಮುಖ್ಯ ತರಬೇತುದಾರ ಹುದ್ದೆಯಿಂದ ಬ್ರೆಂಡನ್ ಮೆಕ್ಲಮ್ ಅವರನ್ನು ವಜಾಗೊಳಿಸೋಕೆ ನಾನೇ ನೇರವಾದ ಕಾರಣ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ನಿವೃತ್ತಿಯ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ರೆ ಬ್ರೆಂಡನ್ ಮೆಕ್ಲಮ್ ಇಂದಿಗೂ ಕೂಡ ಇಂಗ್ಲೆಂಡ್ ಟೆಸ್ಟ್ ತಂಡದ ಕೋಚ್ ಆಗಿರ್ತಾ ಇದ್ರು. ಹೀಗಾಗಿ ಈ ಎಲ್ಲದಕ್ಕೂ ಕೂಡ ನಾನೇ ಕಾರಣ. ಅದೆಲ್ಲ ನನ್ನ ತಪ್ಪು ಎಂದು ಸ್ಟೋಕ್ಸ್ ಮುಕ್ತವಾಗಿ ಹೇಳಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.